ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ದೇನು ವಿಶೇಷ ಅಂತಂದರೆ, ನಾನು ಆನ್ಲೈನಿಂದ ಟ್ರೈಪೋಡನ್ನು ತರಿಸಿದ್ದೀನಿ. ಅದನ್ನು ನಿಮ್ಮ ಮುಂದೆ ತೆಗಿಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಾನು ತೆಗಿತಾ ಇರೋದು, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಹೇಗಿದೆ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಅಮೆಜಾನ್ನಿಂದ ನಾನು ತರಿಸಿದ್ದು. ಅಮೆಜಾನ್ನಿಂದ ಬೇಸಿಕ್ ಪ್ರಾಡಕ್ಟ್ ಅಂತ ಅಮೆಜಾನ್ ಬೇಸಿಕ್ ಅಂತ ಬರೆದಿದ್ದಾರೆ ಇದ್ರ ಮೇಲೆ. ಇದನ್ನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಮುಂದೆ. ಇದಕ್ಕೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾನೆ ಅವನು. ಬ್ಲ್ಯಾಕ್ ಕಲರ್ ಬ್ಯಾಗನ್ನು ಇದೆ. ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇದನ್ನು ತೆಗಿಲಿಕ್ಕೆ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಇದೆ ಇದು ಟ್ರೈಪೋಡು. ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ. ಇದಕ್ಕೆ ಒಂದು ಕ್ಲಿಪ್ನು ಕೊಟ್ಟಿದ್ದಾನೆ. ಇದನ್ನು ಎಕ್ಸ್ಟೆಂಡೂ ಮಾಡ್ಬೋದು ನಾವು, ಎಷ್ಟು ಬೇಕಷ್ಟು. ಇಲ್ಲಿ ನೋಡಿ, ಈ ಥರ ಲಾಕ್ ಬಟನ್ಸ್ ಇವೆ. ಇದಕ್ಕೆ ಈ ಥರ ಎಕ್ಸ್ಟೆಂಡು ಮಾಡ್ಬೋದು, ಎಷ್ಟು ಬೇಕಷ್ಟು ಎಕ್ಸ್ಟೆಂಡು ಮಾಡ್ಬೋದು ನಾವು. ಈ ಥರ ಬಟನ್ಸ್ ಕೊಟ್ಟಿದ್ದಾನೆ, ಈ ಥರ ಲಾಕ್ ಆಗ್ತವೆ ಇದು. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಇದು ಯಾವಾಗ ಬರ್ತದಂತ ಕಾಯ್ತಾ ಇದ್ದೆ. ಈ ಥರ ಇದನ್ನು ಆಪ್ರೇಟು ಮಾಡ್ಬೋದು. ಇದೊಂದು ಬಟನ್ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದಕ್ಕೆ ಸಿಗಿಸ್ಲಿಕ್ಕೆ ಮೇಲ್ಗಡೆ ಹಾಕಬೇಕಂತ ಕೊಟ್ಟಿದ್ದಾನೆ. ಇದನ್ನ ಸೆಟ್ ಮಾಡ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ. ನಾನು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೆ. ಇವತ್ತು ಬಂತು ಫ್ರೆಂಡ್ಸ್. ಈ ಥರ ಎಕ್ಸ್ಟೆಂಡ್ ಮಾಡ್ಬೋದು, ಈ ಥರ ಆಗುತ್ತೆ. ಇದು ತಿರುಗ್ಬೋದು. ಈ ಥರ ಎಷ್ಟು ಫಿಟ್ ಅಂತ ಬೇಕಾದರೂ ಮಾಡ್ಕೋಬೋದು ನಾವು. ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಯಾವಾಗ ಬರ್ತದೆ ಅಂತ ನಾನು ತುಂಬಾ ಕಾಯ್ತಾ ಇದ್ದೆ. ಇದ್ರ ಪ್ರೈಸ್ ಬಂದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. $409 ಇದೆ, ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ. $409 ಇದೆ. ಇದು ಅಮೆಝಾನ್ ಆಫರ್ನಲ್ಲಿ ಸಿಕ್ಕಿದ್ದು ನನಗೆ. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸು ಇದರಲ್ಲಿ ಬರೆದಿದ್ದಾನೆ, $799 ಅಂತ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಇದ್ರದ್ದು $799 ಇತ್ತು. ಆ್ಯಕ್ಚುಲಿ ನನಗೆ $409 ತೊಗೊಂಡಿದ್ದೀನಿ ನಾನು. ಈ ಥರ ಮೇಲ್ಗಡೆ ಫಿಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ಇವಾಗ ಮೊಬೈಲು ನಾವು ಈ ಥರ ಸೆಟ್ ಮಾಡ್ಬೋದು. ಒಂದು ಸೆಕೆಂಡ್ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದನ್ನು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ಇದು ಎಷ್ಟು ಹೈಟ್ ಬೇಕಂತ ಅಷ್ಟಿಗೆ ಫಿಟ್ ಆಗುತ್ತೆ. ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾನೆ. ಇದಕ್ಕೆ ಎಷ್ಟಂದ್ರೆ ಈಗ ಅಲ್ಲಿಂದ ಅಳ್ಳಾಡೋದಿಲ್ಲ, ಮೊದಲು ಅಳ್ಳಾಡ್ತಾ ಇತ್ತು. ಇದನ್ನು ಇಲ್ಲೊಂದು ಸ್ಕ್ರೂ ಕೊಟ್ಟಿದ್ದಾನೆ. ನಾವು ಯಾವ ಥರ ಬೇಕಾದರೆ ಆ್ಯಂಗಲೆಲ್ಲ ನಾವು ಇದನ್ನು ರೊಟೇಟ್ ಮಾಡ್ಕೋಬೋದು. ಈ ಥರ ಅಂದರೆ ಈ ಥರ ಅಂದರೆ ಹಾರಿಜಾಂಟಲ್ ಇಟ್ಕೋಬೋದು ಮೊಬೈಲನ್ನು. ಈ ಥರ ಅಂತಂದರೆ ನಾವು ವರ್ಟಿಕಲ್ ಆಗಿನೂ ಇಟ್ಕೋಬಹುದು. ನನಗಂತೂ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಇದನ್ನು ನೋಡಿದರೆ ಸ್ಟ್ಯಾಂಡರ್ಡು ಅನ್ನಿಸ್ತಾ ಇದೆ. ಇದು ಅಂದರೆ ನೋಡ್ಲಿಕ್ಕೂ ಸೂಪರಾಗಿ ಕಾಣಿಸ್ತಾ ಇದೆ. ಹೆವಿ ಒಂದು ಸ್ವಲ್ಪ ವೇಟ್ ಇದೆ. ಹೆವಿ ವೇಟ್ ಅಂದರೆ ಅಷ್ಟು ವೇಟ್ ಅಂತ ಅಲ್ಲ, ಅಂದರೆ ಮೊಬೈಲನ್ನು ಗ್ರಿಪ್ಪಾಗಿ ಚಲೋತಾಗಿ ಹಿಡಿತದಂತ ಅನ್ನಿಸ್ತಾ ಇದೆ. ನಿಮಗೆ ಒಂದು ಮೊಬೈಲನ್ನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತೈತೆ ಅಂತ ನೋಡಿ ಫ್ರೆಂಡ್ಸ್ ನೀವು. ಇವಾಗ ಮೊಬೈಲನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕ್ಲಿಪ್ ಇದೆಯಲ್ಲ, ಈ ಥರ ಇದಕ್ಕೆ ಸಿಗಿಸಿದ್ದೀನಿ ನಾನು. ಇದನ್ನು ನಾವು ತಕ್ಕೋಬೋದು, ಈ ಥರ ಕ್ಲಿಪ್ಪು. ಮತ್ತು ಹೊಳ್ಳು ವಾಪಸ್ಸು ನಾನು ಹಾಕ್ತಾಯಿದ್ದೀನಿ, ನಿಮಗೆ ಹಾಕಿ ಡೆಮೋ ತೋರಿಸ್ತಾ ಇದ್ದೀನಿ ಇವಾಗ.
ಥರ ಫಿಟ್ ಮಾಡಿದರೆ ಮುಗಿತದೆ. ಇವಾಗ ನಾವು ವಿಡಿಯೋನ ಶೂಟ್ ಮಾಡ್ಬೋದು. ಇಲ್ಲಿ ನಮಗೆ ಯಾವ ರೀತಿ ಆ್ಯಂಗಲನ್ನು ಕೊಟ್ಟಿದ್ದಾನೆ, ಈ ಥರ ರೊಟೇಟು ಮಾಡಬಹುದು ಮೊಬೈಲು. ಇದನ್ನು ಆದಮೇಲೆ ಇಲ್ಲಿ ಒಂದು ಸ್ಕ್ರೂ ಕೊಟ್ಟಿದ್ದಾನೆ ಫ್ರೆಂಡ್ಸ್, ಇಲ್ಲೊಂದು ಹಿಂದ್ಗಡೆ. ಇದನ್ನು ನಾವು ಫಿಟ್ ಮಾಡ್ಕೋಬೇಕು. ಇಲ್ಲಿ ನಾವು ಫಿಟ್ ಮಾಡ್ಕೋಬೇಕು. ಈ ಥರ ಸ್ಟೇಬಲ್ ಆಗಿ ನಿಲ್ತದೆ. ಈ ಥರ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಇದನ್ನು ವಿಡಿಯೋ ಶೂಟ್ ಮಾಡಲಿಕ್ಕೆ. ಅಂದರೆ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ನೀವು ಸಪೋರ್ಟ್ ಮಾಡಿ ಆದಷ್ಟು. ನನಗೆ ಎಷ್ಟು ಗೊತ್ತಿದೆ ಅಷ್ಟೆಲ್ಲ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನೇನೋ ನನಗೆ ಸಪೋರ್ಟಿಗೆ ಬೇಕಾಗಿತ್ತು ಫ್ರೆಂಡ್ಸ್. ನನಗೆ ಟ್ರೈಪೋಡ್ ಯಾವ್ದು ತೊಗೋಬೇಕು ಅಂತ ನಾನು ಸುಮಾರು ಸಲನೂ ಹುಡುಕ್ತಾ ಇದ್ದೆ. ಬಟ್ ಇದನ್ನು ಹೇಗೆ ಇದೇನೋ ಅಂತ ಇದ್ದಿದ್ದಿಲ್ಲ ನನಗೆ. ಆ್ಯಕ್ಚುಲಿ ಫಸ್ಟಿಗೆ ಹೇಗೆ ಯೂಸ್ ಮಾಡಬೇಕು ಅಂತಲೂ ಗೊತ್ತಿದ್ದಿದ್ದಿಲ್ಲ ಫಸ್ಟಿಗೆ. ಟ್ರೈಪೋಡ್ ಬಂದಮೇಲೆ ತುಂಬ ಖುಷಿ ಆಗ್ತಾಯಿದೆ, ಸ್ಟ್ಯಾಂಡರ್ಡ್ ಅಂತ ಅನ್ನಿಸ್ತಾ ಇದೆ. ನಾನು ನಿಮಗೆ ಇದನ್ನು ತೊಗೊಳಿಕ್ಕೆ ರೆಫರ್ ಮಾಡ್ತೀನಿ. ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಅನಿಸುತ್ತೆ. ಅಂದರೆ ಫಸ್ಟಿಗೆ ನಮಗತ್ತೆ ಯಾರಾದರೂ ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದರೆ ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತ ಎಷ್ಟು ನಮ್ಮದು ಬಜೆಟಿಗೆ ಎಷ್ಟು ಇರುತ್ತೆ ಇದನ್ನು ಅಷ್ಟು ಕಂಫರ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದ್ದೀನಿ. ಬಟ್ ನನಗೆ ಇದೊಂದು ಡ್ರಾಬ್ಯಾಕ್ ಏನು ಅನ್ನಿಸ್ತಾ ಇದೆ ಅಂದರೆ ಫ್ರೆಂಡ್ಸ್, ಈ ಥರ ಹಾರಿಜಾಂಟಲ್ ಆಗಿಟ್ಟರೆ ಅದು ಕೂಡ್ತಾ ಇದೆ. ಅಂದರೆ ಹಾರಿಜಾಂಟ್ನಲ್ಲಿ ಅದರದ್ದು ಗ್ರಿಪ್ ಕೂಡ್ತಾ ಇದೆ ಫ್ರೆಂಡ್ಸ್ ಇದರದ್ದು. ಆದರೆ ಬಟ್ ವರ್ಟಿಕಲ್ ಆಗಿ ನಾನು ಈ ಥರ ರೊಟೇಟ್ ಮಾಡಿದರೆ ಯಾಕೋ ಗ್ರಿಪ್ಪು ಕೂಡ್ತಾನೇ ಇಲ್ಲ ಫ್ರೆಂಡ್ಸ್. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೂ. ಈ ಥರ ಸ್ಕ್ರೂ ಇದೆ, ಇಲ್ಲಿನೂ ಸ್ಕ್ರೂ ಫಿಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆದ್ರೂ ಅದರದ್ದು ಲೋಡ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಆದರೆ ಇದು ಕೂಡ್ತಾನೇ ಇಲ್ಲ, ಯಾಕೇನೋ ಗೊತ್ತಿಲ್ಲ ನನಗೆ. ಎಷ್ಟು ಫಿಟ್ ಮಾಡಿದ್ದೀನಿ ಆದ್ರೂ ಕೂಡ್ತಾನೇ ಇಲ್ಲ. ಇವಾಗ ಗೊತ್ತಿದೆ ಅನಿಸುತ್ತೆ ಫ್ರೆಂಡ್ಸ್. ಬಟ್ ಏನೋ ಅಂತ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ. ಇದು ಹಾರಿಜಾಂಟಲ್ ವರ್ಟಿಕಲ್ ಆಗಿ ಕೂಡ್ತಾ ಇಲ್ಲ ಫ್ರೆಂಡ್ಸ್, ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಈ ಥರ ಹಾರಿಜಾಂಟಲ್ ಮಾಡಿದರೆ ಗ್ರಿಪ್ ಚೆನ್ನಾಗಿ ಹಿಡಿತಾ ಇದೆ. ಬಟ್ ವರ್ಟಿಕಲ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಈಗ ಈ ಥರ ಇಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಇಟ್ಟಿದ್ದೀನಿ. ಈಗ ಹಾರಿಜಾಂಟಲಾಗಿ ಗ್ರಿಪ್ ಚೆನ್ನಾಗಿದೆ ಇದರದ್ದು ಎಲ್ಲನೂ. ಬಟ್ ಇದು ವರ್ಟಿಕಲ್ ಆಗಿ ಯಾಕೋ ಕೂಡ್ತಾನೆ ಇಲ್ಲ. ಒಂದು ಸೆಕೆಂಡ್ ಫ್ರೆಂಡ್ಸ್. ಇವಾಗ ಹೈಟ್ ವೈಸ್ ನಿಲ್ಲಿಸಿದ್ದೀನಿ ಫ್ರೆಂಡ್ಸ್ ಇದನ್ನು. ಇವಾಗ ಇದನ್ನು ವರ್ಟಿಕಲನ್ನು ಚೆನ್ನಾಗಿ ಕೂತಿದೆ. ನಾನೇನು ಮಿಸ್ಟೇಕ್ ಮಾಡಿದ್ನಂತಂದ್ರೆ ಇಲ್ಲಿ ಬಟನ್ನು ಇದೆಲ್ಲ ಇದನ್ನು ನಾನು ಲಾಕ್ ಮಾಡಿದ್ದಿಲ್ಲ, ಅದಕ್ಕೆ ಅದು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಾ ಇದ್ದಿಲ್ಲ ಫ್ರೆಂಡ್ಸ್. ಇದು ವರ್ಟಿಕಲ್ ಆಗಿನೂ ಚೆನ್ನಾಗಿ ಸೂಪರಾಗಿ ಕಾಣಿಸ್ತಾ ಇದೆ. ಇವಾಗ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತಿದ್ದೀನಿ. ಅಂತ 400 ರೂಪೀಸ್ಗೆ ವರ್ತದಂತೆ ಅನ್ನಿಸ್ತಾ ಇದೆ ನನಗೆ. ಅಮೌಂಟ್ ಕೊಟ್ಟಿದ್ದಕ್ಕೇನು ವೇಸ್ಟ್ ಅಂತ ಅನ್ನಿಸ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ನನಗೆ. ಇದನ್ನು ಬೇಕಂತಂತಂದರೆ ಈ ಥರನೂ ನಾವು ಈ ಥರನೂ ತಿರುಗಿಸ್ಬೋದು. ಇದನ್ನು ಈ ಥರ ಕಾಣಿಸ್ತಾ ಇದೆ. ಬೇಕಾದಂಗೆ ನಾವು ರೀಲ್ಸ್ ಅಥವಾ ಎಲ್ಲನೂ ಮಾಡಲಿಕ್ಕೆ ಸೂಪರ್ ಆಗಿದೆ. ಇದು ನನಗೆ ಅಮೆಜಾನ್ಗೆ ಚಲೋ ಪ್ರಾಡಕ್ಟ್ ಅಂತ ನಾನು ನಿಮಗೆ ರೆಫರ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೋಡಿ. ಇದು ಅಮೆಜಾನ್ದು ಸೂಪರ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ತರಿಸಿದ್ದಕ್ಕೆ. ಯಾವುದೇ ರೀತಿಯಿಂದ ನಾನು ಮನಿನ ವೇಸ್ಟ್ ಮಾಡಲಿಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ. ಇದರಲ್ಲಿ ನನಗೆ ವಿಡಿಯೋ ಯಾವಾಗ ಶೂಟ್ ಮಾಡಲಿ ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ರೊಟೇಟ್ ಮಾಡ್ಬೋದು, ಬೇಕಾದಂಗೆ ವರ್ಟಿಕಲ್ ಆಗಿನೂ ಇಟ್ಕೋಬಹುದು, ಹಾರಿಜಾಂಟಲ್ ಆಗಿನೂ ಇಟ್ಕೋಬಹುದು. ಚೆನ್ನಾಗಿದೆ ಫ್ರೆಂಡ್ಸ್ ಇದು.